ಎಲ್ಲರಿಗೂ ನಮಸ್ಕಾರ. ಓಂಕಾರ ಸಿದ್ದೇಶ್ವರ ಪ್ರಾಪರ್ಟೀಸಿಂದ ಮಾತಾಡ್ತಿರೋದು. ಓಂಕಾರ ನೋಡಿ, ಒಂದು ಲ್ಯಾಂಡ್ ಬಂದಿದೆ 5.75 ಎಕರೆ. ಅಂದರೆ ನಿಮಗೆ ಒಂಥರ ವೈಟ್ ಥರ ಕಾಣುತ್ತೆ. ಅಂದರೆ ಎರೆಮಣ್ಣು ಮಿಕ್ಸು. ಈ ಬೆಳ್ಳುಳ್ಳಿ, ಈರುಳ್ಳಿ, ಬಾಳೆಕಟ್ಟೆ ಮತ್ತು ತೆಂಗು ಎಲ್ಲ ಹಾಕ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಅಕ್ಕಪಕ್ಕ ಜಮೀನೆಲ್ಲ ಬಾಳೆಗಿಳೆ ಎಲ್ಲ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಡೆವಲಪ್ಮೆಂಟ್ ಇರೋಂಥ ಏರಿಯಾ ಇದು. ಚೆನ್ನಾಗಿದೆ, ಭೂಮಿ ಒಂದು ಮಟ್ಟವಾಗಿದೆ. ಇದು ಡ್ಯಾಂಬರ್ ಟಚ್ಗಿದೆ. 5.75 ಎಕರೆ ನಿಮಗೆ ತಾರವರೆಗಿರುವಂಥ ಲ್ಯಾಂಡ್ ಇದು. ನೋಡಿ, ಈ ಭೂಮಿ ಒಳಗಡೆ ಹಿಂದೆ ಲಾಸ್ಟ್ ಎಂಡಲ್ಲಿ ಹಿಂದ್ಗಡೆ ಸ್ವಲ್ಪ ಒಂಥರ ಇದೆ, ಕಲ್ಲು ಒಂದು ಪಾತಿ ಇದೆ. ಇದು ನೀವು ಜಮೀನು ತೊಗೊಂಡ್ಬೇಕಾದ್ರೆ ಆಮೇಲೆ ಬೇಕಾದ್ರೆ ನೀವು ಇದನ್ನು ಕೋರನ್ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲ ಮುಂದ್ಗಡೆ ಆರಾಮಾಗಿ ಬೇಡಪ್ಪ ಅಂತಂದ್ರೂ ಮುಂದ್ಗಡೆ ಆರಾಮಾಗಿ ವ್ಯವಸಾಯ ಮಾಡ್ಬೋದು. ಸ್ವಲ್ಪ ಜಾಗ ಮಾತ್ರ ಹರಾಕಣಾಗಿದೆ. ಹಾಗೆ ಜಮೀನು ತೊಗೊಂಡು ಮಡಿಕೊಳ್ಬೇಕಾದ್ರೆ ಆಮೇಲೆ ನೀವು ಬೇಕಾದರೆ ಪುಳಿ ಹೊಡಿಸಿ ಎಲ್ಲ ಕಲ್ಲು ಮಾರಾಟ ಮಾಡ್ಬೋದು, ಕೋರೆ ಮಾಡ್ಬೋದು ಬೇಕಾದ್ರೆ. ತುಂಬ ಗಾಳಿ ಬಿಡ್ತಾಯಿದೆ, ಅಂದರೆ ಹೈಟಲ್ಲಿದೆ, ಚೆನ್ನಾಗಿದೆ. ಲಾಸ್ಟಲ್ಲಿ ಎಂಡಲ್ಲಿ ಮಾತ್ರ ಯಾರೇ ಬರೋದು. ಮುಂದೆ ಎಲ್ಲ ಸೂಪರಾಗಿ ತೋರಿಸ್ತೀನಿ. ಇವಾಗ ಮುಂದ್ಗಡೆ ಚೆನ್ನಾಗಿದೆ ಜಾಗ, ಮಟ್ಟವಾಗಿ ಭೂಮಿ ಚೆನ್ನಾಗಿದೆ. ಎರೆಮಣ್ಣಿಗೆ ಮರಳು ಮಿಕ್ಸ್ ಆಗಿ ಒಂಥರ ಕೆಂಪು ವೈಟು ಒಂಥರ ಎರೆಮಣ್ಣು ಮಿಕ್ಸ್ ಆಗಿ ಚೆನ್ನಾಗಿದೆ ಭೂಮಿ. ತುಂಬ ನೋಡಿ, ಕೆಂಪು ಬರುತ್ತೆ, ಕೆಂಪು ಒಂಥರ ಕೆಂಪು ಮಣ್ಣು ಮರಳು ಮಿಕ್ಸು, ಎರೆಮಣ್ಣು ಕಪ್ಪು ಮಣ್ಣೆಲ್ಲ ಮಿಕ್ಸು. ನೋಡಿ, ಪಕ್ಕದಲ್ಲೆಲ್ಲ ಬಾಳೆ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಅವರು ಫ್ಯಾಮಿಲಿಯೆಲ್ಲ ಇಲ್ಲೇ ಇದೆ, ಮನೆ ಮಾಡಿಕೊಂಡು ಇಲ್ಲೇ ಇದ್ದಾರೆ. ನೋಡಿ, ಈ ಜಮೀನಿರುವಂಥ ಮನೆ ಇದು. ಸೀಟ್ ಹಾಕಿದ್ದಾರೆ. ಇದು ಒಂದು 2 ಸೆಡ್ ಇದೆ. ಸೀಟ್ ಹಾಕಿರುವಂಥ ಸಡ್ಡು ಎರಡು ಮನೆ ಇದೆ. ಈ ಮೋಟ್ರು ಸ್ಟಾರ್ಟರ್ ಪೆಟ್ಟಿ ಇರೋಂಥ ಅದು ಸ್ಟಾರ್ಟರ್ ಪೆಟ್ಟಿ ಇರೋದು. ಒಂದು ಬೋರ್ವೆಲ್ ಇದೆ, ತುಂಬ ನೀರಿದೆ, ಚೆನ್ನಾಗಿ ಓಡುತ್ತೆ. ಸೊಸಿ ಹಾಕಿದ್ರೆ ಒಂದು ಸ್ವಲ್ಪ ಸೊಸಿಗಳಿವೆ, ಸುತ್ತಮುತ್ತ ಒಂದು 15-20 ಸೊಸಿ ಬರುತ್ತೆ. ಭೂಮಿ ಒಳ್ಳೆಯ ಒಂದು ಸಮತಟ್ಟಾಗಿದೆ, ಅಂದರೆ ಭೂಮಿ ಒಳ್ಳೆ ಹೈಟಲ್ಲಿದೆ, ಚೆನ್ನಾಗಿದೆ. ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಬಂದು ಸ್ಟೇ ಮಾಡ್ಬೋದು ಬೇಕಾದ್ರೆ. ಚೆನ್ನಾಗಿದೆ, ಡಾಕ್ಯುಮೆಂಟ್ ಎಲ್ಲ ಕ್ಲಿಯರಾಗಿದೆ, ಚೆನ್ನಾಗಿದೆ. ನೋಡಿ.